ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಸಿ ರಿಸಲ್ಟ್ ನಾಳೆ ಬರುತ್ತೆ ಇಲ್ವಾ, ಪೋಸ್ಟ್ ಪೋನ್ ಆಯ್ತಾ, ಯಾವಾಗ ಬರುತ್ತೆ ರಿಸಲ್ಟ್, ಡೇಟ್ ಏನು, ಟೈಮ್ ಏನು, ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಖಂಡಿತ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ತರ ಇನ್ಫಾರ್ಮೇಶನ್ಸ್ ನಾನು ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ, ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಬಾಕ್ಸ್ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ಲಿಂಕ್ ನ ಪ್ರೊವೈಡ್ ಮಾಡೋದು ಕರ್ತವ್ಯ ನಂದಾಗಿರುತ್ತೆ. ಖಂಡಿತ ರಿಸಲ್ಟ್ ಬಿಟ್ಟು ವಿತಿನ್ 1 ಸೆಕೆಂಡ್ ಅಲ್ಲಿ ಕೂಡ ನಾನು ನಿಮಗೆ ಲಿಂಕ್ ನ ಶೇರ್ ಮಾಡ್ತೇನೆ, ಹೋಗಿ ಜಾಯ್ನ್ ಆಗಿದ್ರೆ ನಿಮಗೆ. ಇಲ್ಲಾಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ, ನಿಮಗೆ ಖಂಡಿತ ರಿಸಲ್ಟ್ ಲಿಂಕ್ ಸಿಗುತ್ತೆ. ಓಕೆ, ಈಗ ಬನ್ನಿ ಡೈರೆಕ್ಟ್ ಆಗಿ ಮೇನ್ ಪಾಯಿಂಟ್ ಗೆ ಬಂಬೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೆ ನಾಳೆ ರಿಸಲ್ಟ್ ಬರುತ್ತೆ ಇಲ್ಲ ಪೋಸ್ಟ್ ಪೋನ್ ಆಯ್ತಾ ಅನ್ನೋ ಒಂದು ಡೌಟ್ಸ್ ಆದ್ರೆ ಖಂಡಿತ ಎಲ್ಲಾ ಸ್ಟೂಡೆಂಟ್ಸ್ಗೂ ಇದೆ. ಯಾಕಂದ್ರೆ ಇಲ್ಲಿವರೆಗೂ ನೋಡಿ, ನಿಮಗೆ ಮಧು ಬಂಗಾರಪ್ಪ ಅವರು ಹೇಳಿದ್ರು ನಿಮಗೆ 22 ಡೇಟ್ ಆಲ್ಮೋಸ್ಟ್ ತುಂಬಾ ನಿಮ್ಮ ಎಕ್ಸಾಮ್ ಬ್ರೇಕ್ ಇದ ಮುಂಚೆನೆ ಹೇಳಿದ್ರು ನಿಮಗೆ ನಾವು 7ನೇ ತಾರೀಕು ಏಪ್ರಿಲ್ 7th ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ. ಇವತ್ತು ಏಪ್ರಿಲ್ 6th, ಸ್ಟಿಲ್ ನಾಳೆವರೆಗೂ ಇದೆ. ನಾಳೆನೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕು. ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಜಸ್ಟ್ ಇಲ್ಲಿವರೆಗೂ ಒಂದೇ ಒಂದು ಸರ್ಕ್ಯುಲರ್ ಬಂದಿಲ್ಲ. ಯಾವುದೇ ಕಡೆ KSC ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದ್ರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ಸ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಕಡೆಯಿಂದ ಇಲ್ಲಿವರೆಗೂ ಒಂದು ಸರ್ಕ್ಯುಲರ್ ಬಂದಿಲ್ಲ. ಈಗ ನಾಳೆ ರಿಸಲ್ಟ್ ಬರುತ್ತೆ ಇಲ್ವಾ? ಬರುತ್ತೆ, ಖಂಡಿತ ಬರುತ್ತೆ. ತುಂಬಾನೇ ಚಾನ್ಸಸ್ ಇದೆ. ಪೋಸ್ಟ್ ಪೋನ್ ಆಗಿದೆ ಅನ್ನೋ ಒಂದು ಕ್ವಶನ್ ಮಾರ್ಕ್ಗೆ ಯಾಕೆ ಪೋಸ್ಟ್ ಪೋನ್ ಆಗಿಲ್ಲ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ಪೋಸ್ಟ್ ಪೋನ್ ಆಗುತ್ತಾ ಇಲ್ವಾ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ. ಇಲ್ಲಿವರೆಗೆ ಏನಾಗಿತ್ತು, ಎವ್ಯಾಲ್ಯೂಯೇಷನ್ಸ್ ಏನ್ ಪ್ರೋಸೆಸ್ ಇತ್ತು ಅದು ನಾರ್ಮಲ್ ಆಗಿ ಆಗಿದೆ. ಓಕೆ, ಎವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಕೂಡ ಆಗಿದೆ. ಆಲ್ರೆಡಿ ನಿಮಗೆ ಗೊತ್ತಿದೆ ಸ್ಟೂಡೆಂಟ್ಸ್ಗೆ ಎವ್ಯಾಲ್ಯೂಯೇಷನ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಮತ್ತೆ ರಿಸಲ್ಟ್ ಯಾಕೆ ಒಂದು ಸ್ವಲ್ಪ ಜನ ಸ್ಟೂಡೆಂಟ್ ಅಂದ್ರೆ ಟೀಚರ್ಸ್ ಸ್ಟ್ರೈಕ್ ಕೂಡ ಮಾಡಿದ್ರು. ಎವ್ಯಾಲ್ಯೂಯೇಷನ್ಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಡಿಲೇ ಆಗಿರೋದ್ರಿಂದ ವೆಬ್ಸೈಟ್ ಅಲ್ಲಿ ಏನಾದರೂ ತೊಂದರೆ ಆಗ್ತಿದೆಯಾ, ಅದು ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಒಂದು ಇನ್ಫಾರ್ಮೇಶನ್ಸ್ ಬೋರ್ಡ್ ಕಡೆಯಿಂದ ಇನ್ಫಾರ್ಮೇಶನ್ ಶೇರ್ ಮಾಡಿಲ್ಲ. ಓಕೆನಾ, ಇದು ಒಂದು ಖಂಡಿತ. ಮತ್ತೆ ಪೋಸ್ಟ್ ಪೋನ್ ಮಾಡಿರಲ್ಲ ಅನ್ನೋ ಒಂದು ಚಾನ್ಸಸ್ ಏನಂದ್ರೆ, ಇವರು ಇವತ್ತು ರಿಸಲ್ಟ್ ಅಂದ್ರೆ ನಾಳೆ ಅಂದ್ರೆ ಏಪ್ರಿಲ್ 7th ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲೇಬೇಕು, ಇಲ್ಲಾಂದ್ರೆ 8th ಅನೌನ್ಸ್ಮೆಂಟ್ ಮಾಡಬೇಕು. ಬಟ್ 9th ಅನೌನ್ಸ್ಮೆಂಟ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅವತ್ತು ಬೈ ಎಲೆಕ್ಷನ್ ಇದೆ. ಓಕೆ, ನಿಮ್ಗೆ ಗೊತ್ತಾಗುತ್ತೆ, ಬೈ ಎಲೆಕ್ಷನ್ ಇದ್ದ ತಕ್ಷಣ ನಮ್ಮ ರಿಸಲ್ಟ್ ಕೂಡ ಅಷ್ಟೊಂದು ನಿಮಗೆ ಪ್ರಿಫರೆನ್ಸ್ ಕೊಡಲ್ಲ. ಬೈ ಎಲೆಕ್ಷನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ನಿಮಗೆ 9th ಬಲ್ಲ 10th ಕೊಡ್ಬೇಕಾಗುತ್ತೆ. ಓಕೆನಾ, ಬಟ್ ಅವಾಗ ಆಡಾತುಡಿಯಲ್ಲಿರೋದ್ರಿಂದ ಮೇ ಬಿ ಎಲೆಕ್ಷನ್ ಆದ್ಮೇಲೆ ಕೊಡ್ಬೇಕಾಗುತ್ತೆ. ಬಟ್ ಪೋಸ್ಟ್ ಪೋನ್ ಮಾಡಿಲ್ಲ, ಯಾಕಂದ್ರೆ ಇಲ್ಲಿವರೆಗೂ ನಮ್ಗೆ ಏನಾದ್ರು ಒಂದು ಹೇಳ್ತಿದ್ರು. ಇದು ಯಾಕಂದ್ರೆ ಕಂಪ್ಲೀಟೆಡ್ ಟೆಂಟೇಟಿವ್ ಡೇಟ್ ಕೊಟ್ಟಿದ ಮೇಲೆ ಆಲ್ಮೋಸ್ಟ್ ಆ ಡೇಟ್ ಹತ್ರ ಬಂದಿದ್ವಿ ಅಂದ್ರೆ ಆ ಡೇಟ್ಗೆ ಅವರು ನಾವಿಲ್ಲ ಪೋಸ್ಟ್ ಪೋನ್ ಮಾಡಿದೀವಿ, ನಮಗೆ ಈ ಡೇಟ್ ಕೊಡ್ತೀವಿ ಅಂತ ಹೇಳ್ಬೇಕು. ಬಟ್ ಇಲ್ಲಿವರೆಗೂ ಯಾವುದೇ ತರ ಇನ್ಫಾರ್ಮೇಶನ್ಸ್ ಕೊಟ್ಟಿಲ್ಲ. ಬಟ್ ಇವಾಗ ನಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದ್ರೆ, ಇವತ್ತು ನೋಡಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವತ್ತು 7ರಿಂದ 8 ಗಂಟೆ ಇಲ್ಲ 9ರಿಂದ 10 ಗಂಟೆ ಒಳಗಡೆ ಈ ಟೈಮಲ್ಲಿ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಮಧು ಬಂಗಾರಪ್ಪ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿರುವಂತವ್ರು ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ, ಈ ಒಂದು ವೆಬ್ಸೈಟ್ ಅಲ್ಲಿ ಈ ಒಂದು ಲಿಂಕ್ ಅಲ್ಲಿ ಹೋಗಿ ನಿಮ್ಮ ರಿಸಲ್ಟ್ ನ ಚೆಕ್ ಮಾಡ್ಕೊಳ್ಳಿ ಅಂತ ಎಲ್ಲಾ ನ್ಯೂಸ್ ಪೇಪರ್ ಅಲ್ಲಿ ಮತ್ತೆ ಎಲ್ಲಾ ನ್ಯೂಸ್ ಪ್ರೆಸ್ ಮೀಟ್ ಕೂಡ ಮಾಡ್ಬಿಟ್ಟು ಎಲ್ಲಾ ನ್ಯೂಸ್ ಚಾನಲ್ಗಳಲ್ಲಿ ಇವತ್ತು ಬರುತ್ತೆ, ಒಂದು ಸರ್ಕ್ಯುಲರ್ ಬರುತ್ತೆ. ಬಂದ್ರೆ ಮಾತ್ರ ನಾಳೆ ರಿಸಲ್ಟ್ ಬರುತ್ತೋ ಇದು ಇವತ್ತು ನೈಟ್ ಎಲ್ಲ ನೋಡೋಣ. ಎನಿವೇ ಎಲ್ಲರೂ ತುಂಬಾ ಕುತೂಹಲ ಕಾಯ್ತಿದೆ, ಯಾಕಂದ್ರೆ ಒಬ್ಬರಿಬ್ಬರೆಲ್ಲ ಕರ್ನಾಟಕದಲ್ಲಿರುವಂತ ಎಲ್ಲಾ ಲಕ್ಷಾಂತರ ಸ್ಟೂಡೆಂಟ್ಸ್ ಸೆಕೆಂಡ್ ಪಿ ಸಿ ರಿಸಲ್ಟ್ ನ ವೇಟ್ ಮಾಡ್ತಿದ್ದಾರೆ. ಅದು ನನಗೂ ಕೂಡ ಗೊತ್ತು. ಸಾಕಷ್ಟು ಜನ ಸ್ಟೂಡೆಂಟ್ಸ್ ನನಗೆ ನಿಮ್ಮ ಒಂದು ಕಮೆಂಟ್ಸ್ ಗಳು ನೋಡಿದ್ರೆ ಸಾಕು, ತುಂಬಾ ಜನ ವೇಟ್ ಮಾಡ್ತಿದ್ದಾರೆ. ರಿಸಲ್ಟ್ ಭಯ ಪಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಭಯ ಪಡಕೋಬೇಡಿ, ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮ್ 2 ಇದೆ. ನಿಮ್ಗೆ ಏನೋ ಕಡಿಮೆ ಮಾರ್ಕ್ಸ್ ಬಂದ್ರೆ ಇನ್ನೊಂದು ಎಕ್ಸಾಮ್ ಬರ್ಕೋಬೇಡು. ಯಾವುದೇ ಕಾರಣಕ್ಕೆ ಬೆಸ್ಟ್ ಆಫ್ 2 ಅಲ್ಲಿ ಒಂದು ತಗೊಂತಾರೆ. ತಲೆನೇ ಕೆಡ್ಸ್ಕೋಬೇಡಿ. ನಿಮ್ಮ ಪ್ರಿಪರೇಷನ್ಸ್ ಏನಿದೆ KCT ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಯಾವ ಕಾಲೇಜಸ್ಗೆ ಜಾಯ್ನ್ ಆಗಬೇಕು ಅದ್ರ ಬಗ್ಗೆ ಥಿಂಕ್ ಮಾಡಿ. ರಿಸಲ್ಟ್ ಬರುತ್ತೆ, ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ರಿಸಲ್ಟ್ ಚೆನ್ನಾಗಿರುತ್ತೆ. ಎಲ್ಲರೂ ತುಂಬಾ ಕುತೂಹಲದಿಂದ ಕಾಯ್ತಿದ್ರ ಗೊತ್ತು. ಆ ಕುತೂಹಲಕ್ಕೆ ನಾಳೆ ಒಂದು ತೆರೆ ಎಳೆಯುವಂತ ಸಂದರ್ಭ ಇದೆ ಅಂತ ಹೇಳ್ತಾ, ಓಕೆ, ಇವತ್ತು ನೈಟ್ ವರ್ಗು ನೋಡೋಣ ಯಾವ್ದಾವ್ದು ಅಪ್ಡೇಟ್ಸ್ ಬರುತ್ತೆ, ಯಾವಾಗ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಾರೆ, ಇಲ್ಲ ಸರ್ಕ್ಯುಲರ್ ಬರುತ್ತಾ, ಇಲ್ಲ ನಾಳೆನೆ ಎಂತ ಕಂಪ್ಲೀಟ್ ಆಗಿ ಇವತ್ತು ನೈಟ್ ಅಲ್ಲಿ ನಮಗೆ ಬರಲೇಬೇಕು. ನಾನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ನಾನು ಬಿಟ್ಟ ತಕ್ಷಣ ನಿಮಗೆ ಖಂಡಿತ ನಾನು ಇನ್ಫಾರ್ಮೇಶನ್ಸ್ ನ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ಪೋಸ್ಟ್ ಪೋನ್ ಆಗಿತ್ತಾ ಅಂತ ತುಂಬಾ ಜನ ಒಂದು ಕ್ವಶನ್ ಮಾರ್ಕ್ ಮಾಡ್ತಿದ್ರು. ಬೈ ಎಲೆಕ್ಷನ್ ಇದೆ ಇದ್ರೆ ಅಂತ ಎಲ್ಲರಿಗೂ ಈ ಒಂದು ಕ್ವಶನ್ ಮಾರ್ಕ್ ಇಂದ ಎಲ್ಲರಿಗೂ ಒಂದು ತಲೆ ಹೊಡೆದಿದೆ. ಬಟ್ ಇಲ್ಲಿವರೆಗೂ ಯಾವುದೇ ತರ ಕನ್ಫರ್ಮೇಶನ್ಸ್ ಕೊಟ್ಟಿಲ್ಲ, ಪೋಸ್ಟ್ ಪೋನ್ ಆಗಿದೆ ಇಲ್ಲ ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ, ಇಲ್ಲಿವರೆಗೂ ಯಾವುದೇ ಸರ್ಕ್ಯುಲರ್ ಹೊರಟಿಲ್ಲ. ಬಟ್ ಟೆಂಟೇಟಿವ್ ಡೇಟ್ ಪ್ರಕಾರ ಎಲ್ಲಾ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಆಗಿರೋದು. ಮತ್ತೆ ತುಂಬಾ ಸಾಕಷ್ಟು ಜನ ವಿಡಿಯೋಸ್ ಮಾಡಿರ್ತಾರೆ, ಇವನ್ ನಂದು ಕೂಡ ನೋಡಿರ್ತೀರಾ. ಮತ್ತೆ ಇವನ್ ಬೋರ್ಡ್ ಕಡೆಯಿಂದ ಬಂದಿದೆ ಏಪ್ರಿಲ್ 7th ಗೆ ನಾವು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡುವಂತ ತುಂಬಾ ಸಾಧ್ಯತೆ ಇದೆ. ಆ ಒಂದು ಡೇಟ್ ನ ಎವ್ಯಾಲ್ಯೂಯೇಷನ್ಸ್ ಮಾಡುವಂತ ಟೀಚರ್ಸ್ ಕೂಡ ಹೇಳಿದ್ರು. ಆ ಒಂದು ಟೈಮ್ ಒಳಗಡೆನೆ ನೀವು ಎವ್ಯಾಲ್ಯೂಯೇಷನ್ಸ್ ಮಾಡ್ಬೇಕಂತ ಟೀಚರ್ಸ್ ಕೂಡ ಹೇಳಿದ್ರು. ಯಾರ್ಯಾರು ಎವ್ಯಾಲ್ಯೂಯೇಷನ್ಸ್ ಹೋಗಿರ್ತಾರೆ ಆ ಟೀಚರ್ಸ್ ನ ಬೇಕಾದ್ರೆ ಕೇಳಿ, ನೀವು ಗೊತ್ತಾಗುತ್ತೆ. ಓಕೆನಾ, ಇಷ್ಟೆಲ್ಲ ಡೆಡ್ ಲೈನ್ ಇಟ್ಕೊಂಡ್ಬಿಟ್ಟು ಆಲ್ರೆಡಿ ಎವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗಿದೆ. ಜಸ್ಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ನಾಳೆವರೆಗೂ ನೋಡೋಣ. ಖಂಡಿತ ಇವತ್ತೇನು ಇನ್ಫಾರ್ಮೇಶನ್ಸ್ ಬರುತ್ತೆ ಅಂತ ನೈಟ್ ಎಲ್ಲ ಗೊತ್ತು ನೋಡ್ತಾ ಇರ್ತಾನೆ. ನಾನು ಖಂಡಿತ ನಿಮಗೆ ಅಪ್ಡೇಟ್ಸ್ ಬಂದ್ರೆ ಖಂಡಿತ ಚಾನಲ್ ತಿಳಿಸ್ತಿರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ತುಂಬಾನೇ ಆಕ್ಟಿವ್ ಆಗಿರಬೇಕಾಗಿರುತ್ತೆ. ಯಾಕಂದ್ರೆ ನಿಮಗೆ ರಿವ್ಯಾಲ್ಯೂಯೇಷನ್ ಆಯ್ತು, ಎಕ್ಸಾಮ್ 2 ಅಪ್ಲಿಕೇಶನ್ ಹಾಕೋದಾಯ್ತು. ನೆಕ್ಸ್ಟ್ ಕಂಪ್ಲೀಟ್ ಅಪ್ಕಮಿಂಗ್ ಅಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡುತ್ತೆ ಈ ಒಂದು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇನ್ನು ಸಬ್ಸ್ಕ್ರೈಬ್ ಇಲ್ಲ ಅಂತ ಖಂಡಿತ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ನೋಡೋದ್ರಲ್ಲಿ ಸಿಗೋಣ. ಇನ್ನು ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ ಸಿಗೋಣ. ನೆಕ್ಸ್ಟ್ ನೋಡೋದ್ರಲ್ಲಿ ಟೇಕ್ ಕೇರ್ ಗೈಸ್, ಲವ್ ಯು, ಟಾಟಾ, ಬೈ ಬಾಯ್.